ಆಧ್ಯಾತ್ಮದ ಅಭ್ಯಾಸವನ್ನ ಮಾಡಬೇಕು ಅಂತಂದ್ರೆ ದೇಹ ಆರೋಗ್ಯವಾಗಿರಬೇಕು. ದೇಹದ ಆರೋಗ್ಯದ ಮೂಲ ನಾವು ತಗೊಳ್ಳುವ ಆಹಾರ. ಆಹಾರ ಸಸ್ಯಾಹಾರಿ ಮಾಂಸಾಹಾರಿ ಅಂತ ಅನ್ನೋದನ್ನ ಬಿಟ್ಟು ಆಧ್ಯಾತ್ಮದಲ್ಲಿ ರಜೋ ಆಹಾರ, ತಮೋ ಆಹಾರ, ಸಾತ್ವಿಕ ಆಹಾರ. ರಜೋ ಆಹಾರ ರಾಜನ ಗುಣಗಳನ್ನ ಪ್ರತಿಫಲಿಸುವ ಆಹಾರ. ತಮೋ ಆಹಾರ ಯಾವ ಚಟುವಟಿಕೆಗಳನ್ನು ಮಾಡಕ್ಕಾಗದೆ ಇರೋ ಹಾಗೆ ಮಾಡುವ ಆಹಾರ. ಸಾತ್ವಿಕ ಆಹಾರ ಸಾಧುಗಳ ಮನಸ್ಸಿನ ಭಾವನೆಗಳನ್ನು ಸೃಷ್ಟಿ ಮಾಡುವ ಆಹಾರ. ಇಲ್ಲಿ ಆಧ್ಯಾತ್ಮಕ ರಜೋ ಆಹಾರ. ರಜೋ ಆಹಾರ ಅಂದ್ರೆ ಏನು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಕಾಮ ಅತಿ ಆಸೆ, ಕ್ರೋಧ ಅತಿ ಕೋಪ, ಲೋಭ ಅತಿ ಕಂಜೂಸ್ತನ, ಮೋಹ ಅತಿ ಅಟ್ಯಾಚ್ಮೆಂಟು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಅಹಂಕಾರ, ಅತಿ ಅಹಂಕಾರ, ಮಾತ್ಸರ್ಯ ಅತಿ ಹೊಟ್ಟೆಗಿಚ್ಚು. ಈ ಕಾಮವೂ ಬೇಕು, ಕ್ರೋಧವೂ ಬೇಕು, ಲೋಭವೂ ಬೇಕು, ಮೋಹವೂ ಬೇಕು, ಮದ ಬೇಕು, ಮಾತ್ಸರ್ಯ ಬೇಕು. ಆದರೆ ಇವುಗಳೆಲ್ಲ ಹೆಚ್ಚು ಪ್ರಮಾಣದಲ್ಲಿ ಇದ್ದಾಗ ನಾವು ಭಗವಂತನ ಜೊತೆಗೆ ಹೋಗಲು, ಭಗವಂತನ ಅರಿಯಲು ಸಾಧ್ಯವಿಲ್ಲ. ಮನಸ್ಸು ಸಮಾಧಾನವಾಗಿರಬೇಕು. ಮನಸ್ಸು ಅಲ್ಲೋಲ ಕೊಲ್ಲೋಲವಾಗಿ ಕೆಲಸ ಮಾಡುವ ಆಹಾರಗಳು ರಜೋ ಆಹಾರ. ಈ ರಜೋ ಆಹಾರವನ್ನ ತಕೊಂಡ್ರೆ ಆಧ್ಯಾತ್ಮದ ಸಾಧನೆಗಳನ್ನ ಮಾಡಿದಾಗ ಅನುಭವಗಳು ತಪ್ಪು ತಪ್ಪಾಗಿ ಬರುತ್ತೆ, ಮುಂದೆ ಹೋಗಕ್ಕೆ ಸಾಧ್ಯವಿಲ್ಲ.